ಕಲಬುರಗಿಯಲ್ಲಿ ಭಾರಿ ಸದ್ದಿನೊಂದಿಗೆ ಭೂಕಂಪನ ಆಗಿದೆ. ಒಂದೇ ದಿನದಲ್ಲಿ 4 ಬಾರಿ ಕಂಪಿಸಿದೆ ಭೂಮಿ. ಭೂಮಿ ಕಂಪಿಸಿದ್ದಕ್ಕೆ ಜನ ಮನೆಯಿಂದ ಏನಾಯ್ತೋ ಏನೋ ಅಂತ ಹೇಳಿ ಓಡೋಡ್ ಬಂದಿದ್ದಾರೆ ಹೊರಗಡೆ. ಐನಾಪುರ ಗಡಿನಿಂಗದಹಳ್ಳಿ ಸ್ವಂತ ಪಠವಾದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗ್ರಾಮಗಳಲ್ಲಾಗಿರುವಂಥ ಆತಂಕ. ನಸುಕಿನ ಜಾವ 5:30 ಸುಮಾರಿಗೆ 2 ಬಾರಿ ಭೂಮಿ ಕಂಪಿಸಿರೋದು. ಮಧ್ಯಾಹ್ನ 3 ಗಂಟೆಗೆ 1 ಬಾರಿ ಭೂಮಿ ಕಂಪಿಸಿದೆ. ಸಂಜೆ 7:17 ಐನಾಪುರದಲ್ಲಿ ಗಡಿನಿಂಗದಹಳ್ಳಿಯಲ್ಲಿ ಭೂಮಿ ಕಂಪಿಸಿರೋದು. ಸೊ ಹಿಂಗಾದಾಗ ಏನಾಗುತ್ತೆ, ಮನೆ ಒಳಗಡೆ ಇರೋದಕ್ಕೂ ಕೂಡ ಭಯ ಆಗ್ಬಿಡುತ್ತೆ. ಮನೆಗೇನೆ ಏನಾದರೂ ಬಿದ್ದು ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಪಾಪ ಭೂಮಿ ಕಂಪಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಹಳ್ಳಿಗಳ ಜನ ಹೊರಗಡೆ ಓಡೋಡ್ ಬಂದಿದ್ದಾರೆ. ಐನಾಪುರ ಗಡಿನಿಂಗದಹಳ್ಳಿ ಸ್ವಂತ ಪಟವಾದ ಈ ಹಳ್ಳಿಗಳಲ್ಲಿ ಭೂಮಿ ಕಂಪಿಸಿರೋದು. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ನಸುಕಿನ ಜಾವ 5:30 ಸುಮಾರಿಗೆ ಮಧ್ಯಾಹ್ನ 3 ಗಂಟೆಗೆ 1 ಬಾರಿ ಭೂಮಿ ಕಂಪಿಸಿರೋದು. ಅದಾದ ನಂತರ ಸಂಜೆ 7:17 ಐನಾಪುರದಲ್ಲಿ ಗಡಿನಿಂಗದಹಳ್ಳಿಯಲ್ಲಿ ಭೂಮಿ ಕಂಪಿಸಿರೋದು. ಅಂದರೆ ಒಂದೇ ದಿನ 3 ಬಾರಿ ಭೂಮಿ ಕಂಪಿಸಿರೋದ್ರಿಂದ ಸರಿ ಒಂದು ಬಾರಿ ಆಗೋಯ್ತು ಅಂತ ಹೇಳಿದರೆ ಸೈಲೆಂಟ್ ಆಗಿರ್ತಾರೆ ಪಾಪ ಜನ. ಈಗ ಬೆಳಗ್ಗೆ ಒಂದು ಸಾರಿ, ಮಧ್ಯಾಹ್ನ ಒಂದು ಸಾರಿ, ಮತ್ತು ಸಂಜೆ, ಇನ್ನು ರಾತ್ರಿ ಮಲ್ಕೊಂಡಾಗ ಏನಾದರೂ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ನಿದ್ದೆನೇ ಮಾಡಲು ಅನಿಸುತ್ತೆ ಈಗ ಪಾಪ. ನೋಡಿ, ಎಲ್ಲರೂ ಕೂಡ ಹಾಗೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಹಜವಾಗಿ ಮನೆ ಒಳಗಡೆ ಇದ್ದಾಗ ಭೂಮಿ ಕಂಪಿಸಿ ಮನೆ ಏನಾದರೂ ಬಿದ್ದು ಬಿಟ್ಟರೆ ಮುಗಿದೇ ಹೋಯ್ತಲ್ಲ ಕತೆ. ಹಾಗಾಗಿ ಮನೆ ಹೊರಗಡೆನೇ ನಿಂತ್ಕೊಂಡಿದ್ದಾರೆ ಅಲ್ಲಿನ ಜನ. ನೋಡಿ, ಮಹಿಳೆಯರೆಲ್ಲ ಇದ್ದಾರೆ, ಮಕ್ಕಳನ್ನ ಕರ್ಕೊಂಡು, ವೃದ್ಧರು ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ಈಗ ನೋಡ್ತಾ ಇರೋದು ಈ ಗುಂಪಲ್ಲಿ ಸೇರ್ಕೊಂಡಿದೆ. ಏನು ವಿಶೇಷ ಅಂದರೆ, ಈಗಾಗಲೇ ನಮ್ಮ ಐನಾಪುರ ಗ್ರಾಮದಲ್ಲಿ, ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಬೆಳಿಗ್ಗೆ 6 ಗಂಟೆ ಒಂದು ಸರಿ, ಮತ್ತು ಮಧ್ಯರಾತ್ರಿ 2 ಗಂಟೆಗೆ ಒಂದು ಸರಿ, ಮತ್ತು ಈಗ 2 ಗಂಟೆ ಮುಂಚೆ 7:15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದ್ರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತು ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತು ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆನ್ಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು. ಮತ್ತು ನಮಗೆ ಮುಂದೆ ಫ್ಯೂಚರಲ್ಲಿ ದೊಡ್ಡ ಪ್ರಾಬ್ಲಮ್ಮು ಆಗ್ಬೋದು. ಏನಕ್ಕಂದರೆ ಏನಾದರೂ ಇದೇ ಥರದ ಭೂಕಂಪವನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಆದರೆ ಅಲ್ಲಿ ಏನಾದರೂ ಬಿರುಕು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಏನಾದರೂ ಒಂದು ವೇಳೆ ದುರಂತದಿಂದ ಬಿರುಕು ಸಂಭವಿಸಿದರೆ ಅದರ ಕೆಳಗಡೆ ಬರುವ ಚಿಮ್ಮಂಚೋಡ್, ಕನಕಪುರ ಈ ಥರ ಗ್ರಾಮಗಳು ನೀರಿನಲ್ಲಿ ಮುಳುಗುವ ಸಾಧ್ಯತೆ ಇರುತ್ತೆ. ಅದರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಜನರಲ್ಲಿ ಒಂದು ಮಾಹಿತಿ ಕೊಡಬೇಕೆಂದು ನನ್ನ ವಿನಂತಿ. ತಮ್ಮ ಹೆಸರು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, 3ನೇ ಬಾರಿಗೆ ಒಂದೇ ದಿನ ಭೂಮಿ ಕಂಪಿಸಿರೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಹಳ್ಳಿಗಳಿಗೆ ಏನಾದರೂ ಹೋಗಿದ್ದಾರಾ? ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರೀಕಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಒಂದೇ ದಿನ 3 ಬಾರಿ ಭೂಮಿ ಕಂಪಿಸಿರೋದು, ಸಹಜವಾಗಿ ಅಲ್ಲಿನ ಜನರಿಗೆ ಭಯ ಇದ್ದೇ ಇರುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದರೂ ಹೋಗಿದಾರಾ ಅಲ್ಲಿ? ರಾಮ್, ಏನಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಮತ್ತೆ ಭೂಕಂಪನದ ಅನುಭವ ಆಗಿರುವಂತದ್ದು. ಏನು ಜನರಿಗೆ ಭೂಕಂಪದಿಂದ ಸಾಕಷ್ಟು ಆತಂಕ ಉಂಟಾಗ್ತಿದೆ ಎಂಬುದು. ಇನ್ನು ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿರುವುದರಿಂದ ಜನ ಆತಂಕಗೊಂಡಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ ಗಡಿಲಿಂಗದಹಳ್ಳಿ ಸ್ವಂತ ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿರುವಂತದ್ದು. ಏನು ನಸುಕಿನ ಜಾವ 5:30 ಸುಮಾರಿಗೆ 2 ಬಾರಿ ಭೂಮಿ ಕಂಪಿಸಿದೆ ಎನ್ನಲಾಗ್ತಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ 1 ಬಾರಿ ಕಂಪಿಸಿದ್ದು. ಸಂಜೆ 7:17 ಐನಾಪುರ ಗ್ರಾಮದಲ್ಲಿ ಹಾಗೂ 7:20 ಗಡಿಲಿಂಗದಹಳ್ಳಿ ಗ್ರಾಮದಲ್ಲಿ ಭೂಕಂಪನ ಅನುಭವ ಜನರು ಅನುಭವಿಸಿರುವಂತದ್ದು. ಏನು ಈ ಭೂಮಿ ಕಂಪಿಸಿರೋದ್ರಿಂದ ಜನ ಈಗ ಸಾಕಷ್ಟು ಆತಂಕಕ್ಕೆ ಒಳಪಟ್ಟಿರುವಂತದ್ದು. ಭೂಮಿ ಕಂಪನದ ಹಿನ್ನೆಲೆ ಮನೆಯಿಂದ ಹೊರಬಂದು ಗ್ರಾಮಸ್ಥರು ರಸ್ತೆ ಮೇಲೆ ನಿಂತಿರುವಂತದ್ದು. ಯಾವಾಗ ಏನಾಗುತ್ತೋ ಅನ್ನುವಂತ ಆತಂಕದಲ್ಲಿ ಜನ ಆತಂಕಗೊಂಡಿರುವಂತದ್ದು. ಏನು ಇದೀಗಾಗಲೇ ಗಡಿಲಿಂಗದಹಳ್ಳಿ ಗ್ರಾಮದಲ್ಲಿ, ಚಿಂಚೋಳಿ ತಾಲೂಕಿನಲ್ಲಿ
ಮುಲ್ಲಾಮಾರಿ ಜಲಾಶಯವಿದ್ದು ಡ್ಯಾಮ್ ಭೂಕಂಪದಿಂದ ಬಿರುಕುಗೊಂಡ್ರೆ ಸಾಕಷ್ಟು ಮನೆಗಳಿಗೆ ಹಾನಿಯಾಗುವಂತ ಗ್ರಾಮಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿದ್ದು, ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕು ಎನ್ನುವಂತ ಆಗ್ರಹವನ್ನ ಗ್ರಾಮಸ್ಥರು ಮಾಡ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.